2.5 ವರ್ಷದ ಬಳ್ಳಿಯಲ್ಲಿ ಎವರೇಜ್ 1/4 kg ಅಷ್ಟು ಡ್ರೈ ಪೆಪ್ಪರ್ ಬಂದಿದೆ. ಈ ಬಳ್ಳಿಗಳು ಅದರ ಎಡೆಯಲ್ಲಿ ಈಗ ಕಟ್ತಾ ಇಲ್ಲ ನಾನು, ಅದು ಅದರಷ್ಟಿಗೆ ಹೋಗ್ತಾ ಉಂಟು ನೋಡಿ. ವರ್ಷದಲ್ಲಿ ಒಂದು 3-4 ಸಲ ಜೀವಾಮೃತ ಇಲ್ಲಿ ಮಾಡಿ ಒಯ್ಯುವುದು. ಏನಾದ್ರೂ ಮೆಣಸಿಗೆ ಬೇಕಾದ ಯಾವುದಾದ್ರೂ ಒಂದು ಆಧಾರ ಸ್ತಂಭ. ನಮಸ್ತೆ ವೀಕ್ಷಕರೇ, ನಾನಿವತ್ತು ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ಕರುಣಾಕರ ಆಕರ್ಕಟ್ಟೆ ಇವರ ಒಂದು ಕಾಳು ಮೆಣಸಿನ ತೋಟದಲ್ಲಿದ್ದೇನೆ. ಈ ಕಾಳು ಮೆಣಸನ್ನು ಯಾವ ರೀತಿ ಪೈಪಲ್ಲಿ ಮಾಡಬಹುದು ಅನ್ನುವ ಒಂದು ಮಾಹಿತಿಗೋಸ್ಕರ ಇಲ್ಲಿಗೆ ಬಂದಿರುವಂತದ್ದು. ಕಾಳು ಮೆಣಸಿನ ಕೃಷಿಯನ್ನು ಈ ಪ್ರಧಾನ ಬೆಳೆಯಾಗಿ ಮಾಡ್ತಾ ಇದ್ದಾರೆ. ಈ ಪೈಪ್ನಲ್ಲಿ ಯಾವ ರೀತಿ ಮಾಡಬಹುದು ಅನ್ನುವ ಒಂದು ಮಾಹಿತಿಯನ್ನು ಕರುಣಾಕರ್ ಆಕರ್ಕಟ್ಟೆ ಇವರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ಉಂಟು ಸರ್ ಈ ಕಾಳು ಮೆಣಸು ಗಿಡ? ಇದರಲ್ಲಿ ಒಂದು 74 ಬುಡ ಉಂಟು. ಹಿಂದೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ, 74 ಬುಡ ಉಂಟು ಇದರಲ್ಲಿ. 74 ಬುಡ ಉಂಟು. ಎಷ್ಟು ಜಾಗ ಉಂಟು ಇದರಲ್ಲಿ? ಇದರಲ್ಲಿ ಒಂದು ಹತ್ತಿರ 10 ಸೆನ್ಸ್ ಆದಿತ್ತು, ಆಗ್ಲಿಕ್ಕಿಲ್ಲ. 8ರಿಂದ 10 ಸೆನ್ಸ್ ಬರ್ಬಹುದು ಅಷ್ಟೇ. ಅಂದ್ರೆ 7x7 ಗೆ ಜಿಗ್ಜಾಗ್ ಅಲ್ಲಿ ಹಾಕಿದ್ದು. 7x7 ಜಿಗ್ಜಾಗ್ ಅಲ್ಲಿ ಬರ್ತಾ ಉಂಟು. ಅದು ಅಲ್ಲಿಗೆ ಈಗ 9 ಲೈನ್ ಹೀಗೆ ಉಂಟು, 9 ಲೈನ್ ಹೀಗೆ ಉಂಟು. ಆಗ ಎಷ್ಟು ಬರ್ತದೆ ಅಂತ ಗೊತ್ತಾಗುತ್ತೆ. ಒಂದು ಕಡಿಮೆ ಉಂಟು ಅಲ್ಲಿ, ಎಷ್ಟು ಜಾಗ ಇಷ್ಟೇ ಜಾಗ. ಈಗ ಯಾವ ಜಾತಿಯ ಇದು? ಇದು ಕುಂಭಕಲ್ಲ ತಳಿ. ಕೇರಳದಲ್ಲಿ ಕುಂಭಕಲ್ಲ ತಳಿ ಅಂತೇಳಿ ಒಂದು ತುಂಬಾ ಫೇಮಸ್ ತಳಿ. ಹಾಗೆ ಅದನ್ನು ಮಾಡುವಂತ ಆಯ್ತು. ಹಾಗೆ ನಾವು ಒಂದು 4-5 ಜನ ಸೇರಿ ತರಿಸಿದೆವು. ಅವ್ರ ಹತ್ರ ಬುಕ್ ಮಾಡಿ ತರಿಸಿ ನೆಟ್ಟದ್ದು. ತೊಂದರೆ ಇಲ್ಲ, ಒಳ್ಳೆ ಈಲ್ಡ್ ಬರ್ತಾ ಉಂಟು. ಈಗ ಬೇರೆ ಮರಗಳಿಗೆ ನೆಡುವುದಕ್ಕೂ ಈ ಒಂದು ಕಂಬದಲ್ಲಿ ಮಾಡುವುದಕ್ಕೂ ವ್ಯತ್ಯಾಸ ಏನು ಸರ್? ಅಂದ್ರೆ ಇದಂದ್ರೆ ನಮಗೆ ಒಂದು ಮಿನಿಮಮ್ ನಮ್ಗೆ ಬೇಕಾದಂತ ಹೈಟ್ ಎಷ್ಟು 12 ಫೀಟ್ 14 ಫೀಟ್ 14 ಫೀಟ್ ಮಾಡಿದಾಗೆ ಸ್ವಲ್ಪ ಇದರ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಬೇಕು. ಅದ್ರ ನಮಗೆ ಸಪರೇಟ್ ಆಗಿ ಇದ್ರೆ ನೋಡಿಕೊಳ್ಳಿಕ್ಕೆ ಸ್ವಲ್ಪ ಸುಲಭ. ಹೇಗೆ ಪ್ರಾಯೋಗಿಕವಾಗಿ ಒಂದೀಗ 100 ಹಾಕಿದ್ರೆ ಮತ್ತೊಂದು 500-1000 ಹಾಕಿದ್ರು ಮಾಡಬಹುದಾ ಅಂತೇಳಿ. ಮರದಲ್ಲಿ ಎಲ್ಲ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅದನ್ನು ಪ್ರತಿ 2 ವರ್ಷಕ್ಕೆ ಎಲ್ಲೂ ಕಡಿಬೇಕು. ಹಾಗೆ ಈಗಿನ ಸಮಸ್ಯೆ ಅವರವರ ಸಮಸ್ಯೆ. ನಮಗೆ ಲೇಬರ್ ಸಮಸ್ಯೆಯಲ್ಲಿ ಇರುವಾಗ ಯಾವ ರೀತಿ ಮಾಡಬಹುದು ಸಣ್ಣ ಮಟ್ಟಿಗೆ ಅಂತೇಳಿ ನೋಡುವ ಅಂತೇಳಿ ಮಾಡಿದ್ದು. ತೊಂದ್ರೆ ಇಲ್ಲ. 2 ವರ್ಷ 2.5 ವರ್ಷ ಆಯ್ತು ಇದಕ್ಕೆ. 2.5 ವರ್ಷ ಆಯ್ತು. ನಿಮ್ಮ ಒಂದು ಬುಡದಲ್ಲಿ ನಿಮ್ಮ ನಿರೀಕ್ಷೆ ಇರುವಂತದ್ದು ಎಷ್ಟು ಸರ್? ಎಷ್ಟು? ಅದು ಅಂದ್ರೆ ಎಲ್ಲ ವೆರೈಟಿ ಇದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಬುಡದಲ್ಲಿ ಅವರ ಲೆಕ್ಕಾಚಾರ ಕುಂಭಕಲ್ನವರ ಬೇರೆ ವಿಡಿಯೋದಲ್ಲಿ ಎಲ್ಲ ನೋಡುವ 3 kg ಬರಬೇಕು ಅಂತ. ಅಂದ್ರೆ 38ರಿಂದ 40% ಡ್ರೈ ರಿಕವರಿ ಉಂಟು. ಆದ ಕಾರಣ 3 kg 4 kg ಬರ್ಬೇಕು. ನನಗೆ ಈಗಲೇ 2.5 ವರ್ಷದ ಬಳ್ಳಿಯಲ್ಲಿ ಎವರೇಜ್ 1/4 kg ಅಷ್ಟು ಡ್ರೈ ಪೆಪ್ಪರ್ ಬಂದಿದೆ. ಅದರ ಕಾರಣ ನಮಗೆ 3 kg ಬರಲೇಬೇಕು. 3 kg 2.5ರಿಂದ 3 kg ಬಂದ್ರೆ ಸಾಕು. 3 kg ನಮ್ಮ ಲೆಕ್ಕಾಚಾರ. 10 kg ಹಸಿ ಬಂದೇ ಬರ್ತದೆ ಅಂತ. ಈಗ ಇದು ನೋಡಿ, ಹಾರ್ವೆಸ್ಟಿಂಗ್ ಅವತ್ತಿಂದ ಆಯ್ತು. ಈಗ ಮತ್ತೆ ಬಂದಂತ ಗೆರೆಗಳು ಇನ್ನು ಕೂಡ ಕೊಯ್ಲಿಕ್ಕೆ ಹಾಗೆ ಉಂಟು. ಹಣ್ಣಾದಾಗೆ ಕೊಯ್ತಾ ಇದ್ದೇನೆ. ಈಗ ಇದು ಎಷ್ಟು ಫೀಟ್ ಉಂಟು ಹೈಟ್? 12 ಫೀಟ್ ಹೈಟ್ ಇದು. 12 ಫೀಟ್ ಹೈಟ್. ಇದು ನಿನ್ನೆ ಗಾಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ಇದ್ದಂತ ಟಾಪ್ ಶೂಟ್ ಎಲ್ಲ ಸ್ವಲ್ಪ ಓರೆ ಆಗಿದೆ. ನಿನ್ನೆ ವಿಪರೀತ ಗಾಳಿ ಬಂದಿದೆ ಸಂಜೆ. ಹಾಗೆ ಏನಿಲ್ಲ. ಯಾವುದು ಮಣ್ಣಿನ ಅಡಿಯಲ್ಲಿ ಎಷ್ಟು ಉಂಟು ಈಗ? 2 ಫೀಟ್. ಅಲ್ಲಿ ಕಾಂಕ್ರೀಟ್ ಬೆಡ್ ಹಾಕಿದ್ದೇನೆ. ಒಟ್ಟು 14 ಫೀಟ್ ಉಂಟಾ? ಒಟ್ಟಿಗೆ ಇದು 14 ಫೀಟ್. 14 ಫೀಟ್. ಈಗ ಅದಕ್ಕೆ ಕಾಂಕ್ರೀಟ್ ಹಾಕಿದರೆ ಹೇಗೆ? ಕಾಂಕ್ರೀಟ್ ಹಾಕಿದ್ದೇನೆ. ಅಲ್ಲಿ ಕೆಳಗಿಂದ 2 ಫೀಟ್ ಲೆವೆಲ್ ವರೆಗೆ ಒಳಗಿಂದ ಕಾಂಕ್ರೀಟ್ ಉಂಟು. ಮತ್ತೆ ಕೆಳಗೆ ಬೆಡ್ ಉಂಟು. 2 ಫೀಟ್ ಅಲ್ಲಿ 1.5 ಫೀಟ್ ಬಿಟ್ಟು ಕೆಳಗೆ ಬೆಡ್ ಇರುವುದು. ಮತ್ತೆ ಇದು ಇಲ್ಲಿವರೆಗೆ ಕಾಂಕ್ರೀಟ್ ಉಂಟು. ಇಲ್ಲಿಂದ ಮತ್ತೆ ಟೊಳ್ಳು. ಇದು ಏನಿಲ್ಲ, ಅಲ್ಲಿಂದ ಟೊಳ್ಳು. ಅಂದ್ರೆ ಫುಲ್ ಕೊಡಬಾರದು. ಈಗ 12 ಫೀಟ್ ಮಾಡಿದ್ರೆ ನೆಲದಿಂದ 12 ಫೀಟ್ ಆದ್ರೆ 6 ಫೀಟ್ ಮಾತ್ರ ಕಾಂಕ್ರೀಟ್ ಕೊಡುವುದು. ಯಾವುದೇ ಪೈಪ್ ಆಗ್ಲಿ. ಪೈಪ್ ಅಲ್ಲಿ ಮಾಡಿದ್ರೆ ನಾವು ಫುಲ್ ಕಾಂಕ್ರೀಟ್ ಕೊಟ್ಟ ಕೂಡಲೇ ಅದು ಬೆಂಡ್ ಆಗ್ತದೆ. ಟಾಪ್ ಅಲ್ಲಿ ಲೋಡ್ ಜಾಸ್ತಿ ಆಗ್ತದೆ, ಬೆಂಡ್ ಆಗ್ತದೆ. ಈಗ ಒಂದು ಕಂಬಕ್ಕೆ ಎಷ್ಟು ಖರ್ಚು ಬೀಳ್ತದೆ? ಅಂದಾಜು ಒಂದು 600 ರೂಪಾಯಿ ಬೀಳ್ಬೋದು. ಅಂದ್ರೆ 2.5 ಇಂಚ್ ಪೈಪಿಗೆ ನಾನು ತರುವಾಗ ತುಂಬಾ ಕಾಸ್ಟ್ ರೇಟ್ ಜಾಸ್ತಿ ಇತ್ತು, 580 ರೂಪಾಯಿ ಇತ್ತು. ಈಗ ನಿಮಗೆ ಅಂದ್ರೆ 14 ಫೀಟಿಗೆ 20 ಫೀಟಿಗೆ ಒಂದು 600 ರೂಪಾಯಿ ಅಂತ ಆದ್ರೆ 1 ಫೀಟಿಗೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ ಆ ಲೆಕ್ಕಾಚಾರದಲ್ಲಿ ಪೈಪಿನ ಕ್ವಾಲಿಟಿ ಮೇಲೆ ಬರ್ತದೆ. ಪೈಪಿನ ಕ್ವಾಲಿಟಿ ಮೇಲೆ, ಗೇಜ್ ಮೇಲೆ. ಇದು 4 ಗೇಜ್ ಪೈಪು 2.5 ಇಂಚ್ ಬರ್ತದೆ. 2.5 ಇಂಚ್ 4 ಇಂಚ್ ಆದ್ರೆ ಅದ್ರಲ್ಲಿ ಅವರಿಗೆ ಯಾರು ಮಾಡ್ತಾರೆ ಅವರಿಗೆ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ ಇಷ್ಟು ಅಂತ. ಮತ್ತೆ ಸ್ವಲ್ಪ ಕಾಂಕ್ರೀಟ್ ಇದ್ದು ಕೆಳಗೆ ಕಬ್ಬಿನ ಮೇಲೆ ಕಬ್ಬಿನ. ಮತ್ತೊಂದು ಮಾಡುವಂತ ಒಂದು ಹೊಸ ಪ್ರಯೋಗ ಮಾಡುವಂತ ಮಾಡಿ ಸಕ್ಸಸ್ ಆಗಿದೆ ಅಂತ ಕಾಣ್ತದೆ. ಹೌದು, ತೊಂದರೆ ಇಲ್ಲ. ಚೆನ್ನಾಗಿ ಬಂದಿದೆ ನನಗೆ, ನನ್ನ ಮಟ್ಟಿಗೆ ಬಂದಿದೆ. ಸ್ವಲ್ಪ ಎಲ್ಲ ರೋಗ, ಈಗಿನ ಹೊಸ ರೋಗ ಅಂತಲ್ಲ, ಕೀಟ ಬಾಧೆ, ಮಿಲಿ ಬಗ್ಗೆ ಇಂಥದ್ದೆಲ್ಲ ಉಂಟು. ಅದಕ್ಕೆ ಬೇಕಾದ ಮೆಡಿಸಿನ್ ಮಾಡ್ತಾ ಇದ್ದೇನೆ. ಇದು ನೀವು ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ?
ಗೊಬ್ಬರ ಸಾವಯವ ಗೊಬ್ಬರ ಕೊಡ್ತೇನೆ, ಹ್ಮ್. ಹರಳಿಂಡಿ ಕೊಡ್ತೇನೆ. ವರ್ಷದಲ್ಲಿ ಎಷ್ಟು ಸಲ ಕೊಡ್ತೀರಿ? ಅದು ಹೇಗೆ ಅಂತ ಇಲ್ಲ, ಸುಮಾರು ಸರ್ತಿ ಒಂದು 4, 5, 6 ಸಲ ಪಾಲಿಯರ್ ಸ್ಪ್ರೇ ಆಗ್ತದೆ. ಹ್ಮ್. ಇದಂದ್ರೆ ಇದಕ್ಕೆ ಬೇಕಾದ ಸ್ಪ್ರೇ ಅಂದ್ರೆ ಈಲ್ಡ್ ಇರುವ ಕಾರಣ ನಾವು ಕೆಳಗೆ ಕೊಟ್ರೆ ಸಾಕಾಗುದಿಲ್ಲ. ಹ್ಮ್. ಹಾಗೆ ಆ ಸ್ಪ್ರೇ ಆಗ್ತದೆ, 4, 5 ಸಲ ಎಲ್ಲ ಆಗ್ತದೆ. ಹ್ಮ್. ಮತ್ತೆ ಬುಡಕ್ಕೆ ಕೊಡ್ತೇನೆ, ಪೊಟ್ಯಾಶ್ ಬೇಕಾದ್ರೆ ಪೊಟ್ಯಾಶ್, NPK ಬೇಕಾದ್ರೆ NPK, ಮತ್ತೆ ಹರ್ಲಿಂದು ಕೊಡ್ತೇನೆ. ಹ್ಮ್. ಮತ್ತೆ ಸಾವಯವ ಗೊಬ್ಬರ ಅಂದ್ರೆ ಏನು ಪೇಟೆಯಿಂದ ತರುವುದಲ್ಲ, ನಮ್ಮ ಸೆಗಣಿ ಇದು ಮತ್ತೆ ಜೀವಾಮೃತ ಕೊಡ್ತೇನೆ ನಾನು. ಹ್ಮ್. ವರ್ಷದಲ್ಲಿ ಒಂದು 3-4 ಸಲ ಜೀವಾಮೃತ ಇಲ್ಲೇ ಮಾಡಿ ಒಯ್ಯುವುದು. ಹ್ಮ್. ತೊಂದ್ರೆ ಇಲ್ಲ, ಒಳ್ಳೆ ರೀತಿಯಿಂದ ಬಂದಿದೆ. ವಿಶೇಷವಾದ ವಸ್ತು ಅಂತ ಏನು ಕೊಡ್ಲಿಕ್ಕಿಲ್ಲ, ಅದೆಲ್ಲ ಹೇಳುದಷ್ಟೇ. ಎಲ್ಲಾ ಕೃಷಿಕರಿಗೆ ಕೂಡ ಈ ಪ್ರಯತ್ನವನ್ನು ಮಾಡಬಹುದಾಗದೆ. ಮಾಡ್ಬೋದು. ಅದು ಅಂದ್ರೆ ಏನಾದ್ರೂ ಮೆಣಸಿಗೆ ಬೇಕಾದ್ರು ಯಾವುದಾದ್ರೂ ಒಂದು ಆಧಾರ ಸ್ತಂಭ, ಹೌದು. ಅದು ಇಂಥದ್ದೇ ಆಗ್ಬೇಕು ಅಂತಿಲ್ಲ. ಯಾವ ಆಧಾರ ಸ್ತಂಭ ಅದಕ್ಕೆ ಆಧಾರ ಸ್ತಂಭ ಯಾವುದು ಕೊಡ್ತೇವೆ ಅಂತ ಹೇಳಿ. ನಾನು ಈಗ ಗೊಬ್ಬರದ ಗಿಡದಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒಂದು ಮಾಡಿದ್ದು ಇಲ್ಲಿ ಕಾಣ್ತಾ ಉಂಟು ನೋಡಿ, ಇದು 100 ಫೀಟಿಗೆ ಗೊಬ್ಬರದ ಗಿಡ ಮಾಡಿದ್ದು. ಇದು ಇಂಥ ಪೋಲನ್ನು ಕೂಡ ಹಾಕ್ಬೋದು. ಇದು ಇನ್ನು ಪರ್ಮನೆಂಟ್, EC ಪೈಪ್ ಕಾಂಕ್ರೀಟ್ಗಿಂತ ಇದು ಪರ್ಮನೆಂಟ್. ಇದೊಂದು ಹಾಕಿದ್ದು 100 ಫೀಟ್ ಕರೆಕ್ಟ್, ಅದು 100 ಫೀಟ್, ಇದು 13 ಫೀಟ್. ಇದರ ಬದಲು ಅದನ್ನು ಕೂಡ ಹಾಕ್ಬೋದು. ಇದು ಅದಕ್ಕೆ ಮಾಡುವವರಿಗೆ ಇದಕ್ಕಿಂತಲೂ ಇದು ಒಳ್ಳೇದು. ಅದು ಸ್ವಲ್ಪ ತುದಿ ಕಡಿಬೇಕು ಅಂತ ಸಣ್ಣ ಮಟ್ಟಿನ ರೈತರಿಗೆಲ್ಲ ಇದೇ ಒಳ್ಳೇದು. ಇದು ನಂದು ಏನು ಅಂತ ಹೇಳಿದ್ರೆ ಎಲ್ಲ ದಿಕ್ಕಲ್ಲಿ ಮಾಡ್ತಾರೆ, ನಮ್ಮಲ್ಲಿ ಆಗುದಿಲ್ವ ಅಂತ ಒಂದು ಪ್ರಯೋಗ ಅಷ್ಟೇ. ಹೌದು, ಅಷ್ಟೇ. ಈಗ ರೋಗಗಳು ಯಾವ್ದೆಲ್ಲ ಬರ್ತದೆ ಸರ್ ಇದಕ್ಕೆ? ರೋಗದ್ದು ಇದಕ್ಕೆ ಬೇರೆ ಎಲ್ಲ ರೋಗದ್ದು ಭಾರಿ ಕಡಿಮೆ, ಅಂತದ್ದು ಏನು ನನಗೆ ಗೊತ್ತಿಲ್ಲ. ಅಂದ್ರೆ ನನ್ನಲ್ಲಿ ಈಗ ಬಂದಂತದ್ದು ಮಿಲಿಬಗ್ಗಿದ್ದು. ಮಿಲಿಬಗ್ಗಿನ ಸಮಸ್ಯೆ ಅಂದ್ರೆ ಯಾವ ಮಿಲಿಬಗ್ಗು ಅಂತ ಹೇಳಿದ್ರೆ ಅದು ನೋಡಿ ಹೇಗೆ ಅಂತ ಹೇಳಿದ್ರೆ, ಅದು ನೋಡಿ ಈ ರೀತಿ ಬಿಳಿ ಬರ್ತದೆ ಅಂತದ, ಹೀಗೆ ಬಿಳಿ ಬರ್ತದೆ. ಮತ್ತೆ ಅದು ಕೆಲವು ಎಲೆ ಅಡಿಯಲ್ಲಿ ಎಲ್ಲ ನೋಡಿ ಫಂಗಸ್ಸಿನಾಗೆ ನೋಡಿ ಕಾಣ್ತಾ ಉಂಟಾ, ಹೀಗೆ ಬೆಳೀತದೆ. ಬೇಕಾದ್ರೆ ಇನ್ನೊಂದು ತೋರಿಸ್ತೇನೆ ನಾನು. ಇಲ್ಲಿ ಉಂಟು ನೋಡಿ, ನೋಡಿ ನೋಡಿ, ಈ ರೀತಿ ಬೆಳೀತದೆ. ಇದು ನೋಡಿ ಹೀಗೆ ಬೆಳೀತದೆ. ಅದು ಏನಾಗ್ತದೆ, ಬೇರಲ್ಲಿ ಕೂತ್ಕೊಳ್ತದೆ ಅದು. ಮತ್ತೆ ನಮಗೆ PN ಭಟ್ ಮೊನ್ನೆ ಬಂದವರು 1.5 ವರ್ಷದಿಂದ ಅವರ ಸಲಹೆ ಉಂಟು ನನಗೆ. ಅವರು ಕೂಡ್ಲೆ ಹೇಳಿದ್ರು ಇದರಲ್ಲಿ ಇದೇ ಸಮಸ್ಯೆ ಅಂತ ಹೇಳಿ. ಹಾಗೆ ಈಗ ಅದನ್ನೆಲ್ಲ ನೋಡಿ ಆಯ್ತು, ಈಗ ಅದಕ್ಕೆ ಮತ್ತೆಲ್ಲ ಬಿಟ್ಟಾಗಿದೆ ಒಮ್ಮೆ. ಈಗ ಪುನಃ 15 ದಿವಸ ಆಯ್ತು, ಇನ್ನೊಂದು ಡೋಸ್ ಕೊಡ್ಬೇಕು. ಅದರಿಂದಾಗಿ ನನಗೆ ಒಂದು 2-3 ಬಳ್ಳಿಗೆ ಡ್ಯಾಮೇಜ್ ಆಗಿದೆ. ಈಗ ಬಿಸಿಲು ಬೀಳುವ ಜಾಗದಲ್ಲಿ ಜಾಸ್ತಿ ಅಂತ, ಸ್ವಲ್ಪ ಬಿಸಿಲು ಬೀಳುವಲ್ಲಿ ಅದರ ಪ್ರಭಾವ ಜಾಸ್ತಿ ಅಂತ ಹೇಳ್ತಾರೆ. ಅದೊಂದು ಮಾತ್ರ. ಆದ್ರೆ ಅದು ಬಾಕಿ ರೋಗಕ್ಕಿಂತ ಸ್ವಲ್ಪ ನಾವು ನೋಡಿಕೊಂಡ್ರೆ ಕಷ್ಟ ಆಗ್ಲಿಕ್ಕಿಲ್ಲ. ನಂದೇನಾಯ್ತು ನನಗೆ ಅವಾಗ ಗೊತ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ನನಗೆ ತೊಂದರೆ ಆಗಿದೆ. ಸರಿಯಾದ ಸ್ಪ್ರೇ ಕೊಟ್ರೆ ಅದು ನಿಲ್ತದೆ. ಒಂದು ಸ್ಪ್ರೇ ಆಗಿದೆ, ಇನ್ನೊಂದು ಸ್ಪ್ರೇ ಕೊಡ್ಬೇಕು. ಬಾಕಿ ಯಾವ ರೀತಿಯಿಂದ ನಮಗೆ ತೊಂದರೆ ಇಲ್ಲ. ಈಗ ಕುಂಭಗಾಲ್ ತಳಿ ಆಯ್ಕೆ ಮಾಡಿರೋ ಕಾರಣ ಏನು ಸರ್ ನೀವು? ಅಂದ್ರೆ ರೋಗದ ಇದು ಕಡಿಮೆ ಅದಕ್ಕೆ. ಅಂದ್ರೆ ಬಾಕಿ ಬರುವಂತ ಬೇರೆ ಬೇರೆ ಸ್ಲೋ ವಿಲ್ಟ್ ಅದು ಇದೆಲ್ಲ ಉಂಟಲ್ಲ, ಶೀಘ್ರ ರೋಗ, ಸೊರಗು ರೋಗ ಅದೆಲ್ಲ ಉಂಟಲ್ಲ, ಅದೆಲ್ಲ ತುಂಬಾ ಕಡಿಮೆ ಆಗ್ತದೆ. ಕಡಿಮೆ ಅದಕ್ಕೆ ಇಲ್ಲ ಅಂತ ಹೇಳಿದ್ರು. ಅದು ಹೌದು ಕೂಡ. ಇಲ್ಲಿ ನನ್ನಲ್ಲಿ ಈಗ ಒಟ್ಟಿಗೆ 100 ಬುಡ ಇದ್ದದ್ರಲ್ಲಿ ಯಾವ್ದು ಅಂತದ್ದು 2.5 ವರ್ಷದಲ್ಲಿ ನನಗೆ ಕಾಣಲಿಲ್ಲ. ಬೇರೆ ಬೆಳವಣಿಗೆ ಒಳ್ಳೇದುಂಟು. ಮೆಣಸಿನ ತೂಕ, ಡ್ರೈ ವೆಯ್ಟ್ ತುಂಬಾ ಒಳ್ಳೇದುಂಟು. 41% ವರೆಗೆ ನಮಗೆ ಬಂದಿದೆ. 38-39 ಎವರೇಜ್ ಬರ್ತಾ ಉಂಟು. ಅದೊಂದು ಲಾಭ ನಮಗೆ. ಅಂದ್ರೆ 1 kgಯಲ್ಲಿ 390-400 ಗ್ರಾಮ್ ಬರ್ತಾ ಅಂದ್ರೆ ಬೇರೆ ಎಲ್ಲ ನೋಡಿದ್ದೇವೆ, ಅದು ಯಾವ ವೆರೈಟಿ ಎಷ್ಟು ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಬೇರೆ ವೆರೈಟಿಯನ್ನು ನಾನು ನೋಡಿದ್ದೇನೆ, ಅದರಲ್ಲಿ ಅಷ್ಟು ವೆಯ್ಟ್ ಇಲ್ಲ, ಎಲ್ಲ 32-34 ಬರ್ತಾ ಉಂಟು. ಅದಕ್ಕೆ ಅದೊಂದು ಉಂಟು. ಮತ್ತೆ ಬೇಗ ಹಿಡಿತದೆ. ನಾವು ನೆಟ್ಟು ಒಂದು 8 ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ ನನಗೆ ಇಲ್ಡ್ ಬರ್ಲಿಕ್ಕೆ. ಬೇರೆಯವರು ನಮ್ಮಲ್ಲಿಂದ ಒಂದು ಸ್ವಲ್ಪ ಗಿಡ ನನ್ನ ಮಿತ್ರರೊಬ್ಬರು ತಗೊಂಡು ಹೋದ್ರು, ಅವರು ಕೂಡ ನಾನೇ ಕೊಟ್ಟೆ ಅವರಿಗೆ. ಅವರದ್ದು ಕೂಡ ಈಗ 6 ತಿಂಗಳಲ್ಲಿ ಬಂದಿದೆ. ನೀವೇ ಮಾಡಿ ಕೊಟ್ಟದ? ನಾನೇ ಕೊಟ್ಟದ್ದು. ನನಗೆ ಮಾಡಿದಂತ ಗಿಡವನ್ನು ಅವರಿಗೆ ಕೊಟ್ಟದ್ದು. ಅದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ವೀಕ್ಷಕರಿಗೆ ಬೇಕಾದರೆ ಎಲ್ಲಿಂದ ತಗೊಳ್ಬಹುದು? ಅದೀಗ ಸದ್ಯಕ್ಕೆ ಎಲ್ಲಿ ಇಲ್ಲ. ಇಲ್ಲಿ ನಮ್ಮ ಈ ಸುಳ್ಯ ಈ ಭಾಗದಲ್ಲಿ ಎಲ್ಲಿಲ್ಲ. ಈಗ ವಿಡಿಯೋ ನೋಡುವಾಗ ಕೆಲವರಿಗೆ ಒಂದು ಬೇಕಂತ ಆಗ್ತದೆ, ನಡ್ಬೇಕು, ನಮಗೆ ಕೂಡ ಒಂದು 10 ಬುಡ ಮಾಡುವ ಅಂತ ಆಲೋಚನೆಗಳು ಇರ್ತದೆ. ಅದೇ ಅದು ಮಿತ್ರತ್ವದಲ್ಲಿ ಏನಾದ್ರು ಇದ್ರೆ ಅದು ಮತ್ತೆ ನೋಡ್ಬೋದು ಹೇಗೆ ಅಂತ ಹೇಳಿ. ಸದ್ಯಕ್ಕೆ ಇಲ್ಲಿ ಇವಾಗ ಯಾರು ಕೂಡ ಇಲ್ಲ. ಪೇಟೆಂಟ್ ಅವರಲ್ಲಿ ಇರುವ ಕಾರಣ ನಾನು ಕೊಡ್ತೇನೆ ಅಂತ ಹೇಳುವವರು ಯಾರು ಕೂಡ ಇಲ್ಲ. ಹಾಗೆ ಈಗ ನರ್ಸರಿಗಳಲ್ಲಿ ಎಲ್ಲಿ ಕೂಡ ಇಲ್ಲ. ಕೆಲವು ನರ್ಸರಿಯಲ್ಲೆಲ್ಲ ಉಂಟು ಹಾಗೆ ದೂರ ಯಾರು ಕೂಡ. ನೀವು ಕೊಡುವಾಗ ಈ ಬಳ್ಳಿಗೆ ಎಷ್ಟು ಕೊಟ್ಟಿದ್ದೀರಿ? ನಾನು ಕೊಡುವಾಗ ನನಗೆ ಮನೆಗೆ ತಲುಪುವಾಗ 96 ರೂಪಾಯಿ ಆಗಿದೆ ಒಂದು ಬುಡಕ್ಕೆ. ಒಂದು ಬುಡಕ್ಕೆ. ಈಗ ಒಂದೇ ಬುಡ ನೆಟ್ಟದ? ಒಂದೇ ನೆಟ್ಟದ್ದು.
ಒಂದೇ ನೆಟ್ಟದ್ದು ಬೇಕಾದಷ್ಟು ಬಂದಿದೆ. ಬೇಕಾದಷ್ಟು ಅದು ಬರ್ತಾ ಉಂಟು. ಇದರಲ್ಲಿ ನಾನು ಎಲ್ಲ ಹತ್ತಿಸಲಿಲ್ಲ. ಹಾ. ಮತ್ತೆ ಬೇಗ ರನ್ನ ಸ್ಟಾರ್ಟ್ ಆಗ್ತದೆ ಹಾ. ಈ ಬಳ್ಳಿ. ಹಾ. ಅದೊಂದು ಒಳ್ಳೆ ರೀತಿಯಿಂದ ಇರುವಂತದ್ದು ಅದೇ. ಸಣ್ಣ 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 ಸಮಸ್ಯೆಗಳು ಉಂಟು, ಆದ್ರೆ ಹೆಚ್ಚು ಈಲ್ಡ್ ಉಂಟು. ಈಗ ಅಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ, ಹಾರ್ವೆಸ್ಟಿಂಗ್ ಆಗಿದೆ ಕಾರಣ ಇಲ್ಲ, ಅದರಲ್ಲಿ ಫುಲ್ ಫಸಲಿಲ್ಲ. ನೀವು ಅಲ್ಲಿ ಹೊಸ ಫಸಲೆಲ್ಲ ಬಂದದ್ದು ನೋಡ್ಬೋದು. ಇದನ್ನು ಕೊಯ್ಲಿಲ್ವಾ? ಅಲ್ಲಿ ಕೊಯ್ದೆ, ಅದು ಕೊಯ್ದಾಗೆ ಬರ್ತಾ ಇರ್ತದೆ. ನಾವು ಗೊಬ್ಬರ ಕೊಟ್ಟಾಗೆ ಬರ್ತಾ ಇರ್ತದೆ, ಹೊಸ ಚಿಗುರು ಬರ್ತದೆ, ಒಟ್ಟಿಗೆ ಮೆಣಸು ಬರ್ತಾ ಇರ್ತದೆ. ನೋಡಿ ಈಗ ಹೊಸ ಚಿಗುರು ಮೇಲೆ ಬಂದದಲ್ಲಿ ಎಲ್ಲ ಗೆರೆ, ಹೊಸ ಗೆರೆ ಬರ್ತಾನೆ ಉಂಟು. ಇದು ಗೆರೆ ಇಷ್ಟೇ ಉದ್ದ ಆಗುದು? ಗೆರೆ ಇಷ್ಟೇ, ಈಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ಇಂಚುವರೆಗೆ ಬರ್ತದೆ. ಈಗ ಬೆಲ್ದಾಗೇನೆ ಜಾಸ್ತಿ ಉದ್ದ ಬರುವಂತ ಉದ್ದ ಇಲ್ಲ ಅಂದ್ರೆ ಅಷ್ಟೇ. ಅದೇ ಅಂದ್ರೆ ಅಲ್ಲಿಗೆ ದಪ್ಪ ಆಗ್ತದೆ ಅದು ಮೆಣಸು. ನೋಡಿ ಈಗ ಕರೆಕ್ಟ್ ಇದ್ರೆ ಈಗ ಜಲ್ಲಿ ಇಲ್ಲ ನೋಡಿ, ಇದೆಲ್ಲ ಕೆಲವು ಅನ್ಸೀಸನ್ ಅಲ್ಲಿ ಬಿಟ್ಟದ್ದು, ಇಲ್ಲಾದ್ರೆ ಜಲ್ಲಿ ಇಲ್ಲ ಮೆಣಸಿನ. ಇದೆಲ್ಲ ನೋಡಿ ಎಲ್ಲಿ ಅದ್ರಲ್ಲಿ ನೋಡಿ ಜಲ್ಲು ಅಂತ ಹೇಳಿ ಬರುವುದೇ ಇಲ್ಲ. ಇದೆಲ್ಲ ಕೆಲವು ಅನ್ಸೀಸನ್ ಅಲ್ಲಿ ಮೊನ್ನೆ ಬಿಟ್ಟ ಅಂತ ಕಾರಣ ಅದು ನಮಗೆ ಸಣ್ಣ ಮಟ್ಟಿನವರಿಗೆ ನಮಗೆ ಒಂದು 10 kg ಸಿಕ್ಕಿದ್ರು ಈಗಿನ ಲೆಕ್ಕದಲ್ಲಿ ಗೊಬ್ಬರದ ಹಣ ಆದ್ರೂ ಬರ್ತದಲ್ಲ. ಈಗ ನೆಟ್ಟದು ನಿಮ್ಮಲ್ಲಿ ಎಷ್ಟು ಬುಡ ಈಗ ಸತ್ತೋಯ್ತು? ಈಗ ಕಾಳಿ ಕಾಣುವಂತದ್ದು, ಕಂಬ ಕಾಣುವಂತದ್ದು, ಅದೊಂದು ಒಟ್ಟಿಗೆ 4 ಬುಡ. 4 ಬುಡ ಹೋಯ್ತು. ಅದು ಮಿಲಿ ಬಗ್ಗಿಂದಾಗಿ ಮಿಲಿ ಬಗ್ಗೆ ಇದು ತೋರಿಸಿದಂತ ಕಾಯಿಲೆ. ಮತ್ತೆ ನಾನು ಎಂತ ಮಾಡಿದೆ, ಇದು ಹಳದಿ ಆಯ್ತು ಅಂತ ಹೇಳಿ ಇದಾಯ್ತು ಅಂತ ಹೇಳಿ ತೆಗ್ದೆ. ನೋಡಿ ಈಗ ಆಚೆದೆಲ್ಲ ಉಂಟಲ್ಲ, ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆದ್ದು ಈಗ ಪುನಃ ರಿಕವರಿ ಆಗ್ತಾ ಉಂಟು. ಬೇರೆ ಬಲ್ಲಿ ಅದೇ ಸತ್ಯ ಹೋಗ್ತಿತ್ತು. ಈಗ ನೀವು ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತೀರಿ? ಎಲ್ಲ ಇದು ಮೈಕ್ರೋಜೆಟ್ ಅಲ್ಲಿ ವಾರದಲ್ಲಿ ಒಮ್ಮೆ? ಇಲ್ಲ, ಅದನ್ನ ಡೈಲಿ ಒಂದು 10 ನಿಮಿಷ ಕೊಡ್ತಾ ಇರ್ತೇನೆ. ಒಮ್ಮೊಮ್ಮೆ ನೀರು ಜಾಸ್ತಿ ಆಗ್ತದೆ ಅಂತ ನಿಲ್ಲಿಸ್ತೇನೆ. ಎಲ್ರು ಆದಷ್ಟು ಇನ್ನು ನಮ್ಮ ಬೇರೆ ಬೇರೆ ರೋಗಗಳ ಬಾಧೆ ಎಲ್ಲ ಇರುವಾಗ ಮತ್ತೆ ಕೆಲಸದವರ ಅಭಾವ ಕೂಡ ಜಾಸ್ತಿ ಆಗ್ತಾ ಉಂಟು. ನಾರ್ತ್ ಇಂಡಿಯನ್ಸ್ ಅನ್ನೇ ಈಗ ಅವಲಂಬ ಮಾಡ್ತಾ ಇದ್ದಾರೆ. ಇಲ್ಲಿ ಸದ್ಯಕ್ಕೆ ಯಾರಿಲ್ಲ, ಆದ್ರೆ ಸಣ್ಣ ಮಟ್ಟಿಗೆ ಒಂದು 10 ಫೀಟ್ 100 ಫೀಟಿಗೆ ಮೆಣಸಿನ ಇದನ್ನೆಲ್ಲ ಮಾಡಿಕೊಂಡ್ರೆ ಅವರ ನಿತ್ಯದ ಖರ್ಚಿಗೆ ಅಂದ್ರೆ ಒಂದು ವರ್ಷದ ಆದಾಯ ಎಷ್ಟು ಬೇಕು ಅಂತ ಹೇಳುವಂತವ್ರು ಸಣ್ಣ ಮಟ್ಟಿಗೆ ತೆಗಿಬಹುದು ಇದರಲ್ಲಿ ಅಂತ ನನ್ನ ಒಂದು ಅನುಭವ. ನಾನು ಅಲ್ಲಿ ಒಂದು 600 ಬುಡ ಗ್ಲಿರಿಸಿಡಿ ಅಂದ್ರೆ ಗೊಬ್ಬರದ ಗಿಡ ಹಾಕಿದ್ದೇನೆ, ಅದ್ರಲ್ಲಿ ಕೂಡ ಇದನ್ನೇ ಬಿಟ್ಟಿದ್ದೇನೆ. ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾ ಉಂಟು. ಮಾಡಬಹುದು, ಸಣ್ಣ ಮಟ್ಟಿನವರು ಕೂಡ ಮಾಡಬಹುದು. ಎಷ್ಟು ಹೊತ್ತು ನಮ್ ಜೊತೆ ಈ ಒಂದು ಕುಂಬಕಲ್ಲು ಜಾತಿಯ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟು ಯಾವ ರೀತಿ ಪೋಷಣೆ ಮಾಡಿ ಫಸಲನ್ನು ಪಡೆಯಬಹುದು ಅನ್ನುವ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸಿದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.